ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಉಬೈತ್, ಅಕ್ಯುಪಂಚರಿಸ್ಟ್ ಇನ್ ಸೆರಾಕೇರ್ ಹೆಲ್ತ್ ಕೇರ್. ಈ ಫೋಟೋದಲ್ಲಿ ಇರುವವರು ನನ್ನ ಮಗಳು ಲಾಫಿರಾ. ಇವಾಗ ನಾವು ನೋಡುವುದು ಬಂದು ಸ್ಕಿನ್ ಅಲರ್ಜಿ. ಈ ಥರ ಸ್ಕಿನ್ ಅಲರ್ಜಿ ಯಾರಿಗಾದ್ರು ಬಂದರೆ ದಯವಿಟ್ಟು ಎದುರ್ಕೊಳ್ಳೋದು ಬೇಡ. ಈ ಸಿಂಪಲ್ ಸೊಲ್ಯೂಷನ್ ಫಾರ್ ದ ಸ್ಕಿನ್ ಪ್ರಾಬ್ಲಮ್, ಅದು ಏನು ಮಾಡೋದು, ಹೇಗೆ ಮಾಡೋದು, ಇದು ಬಿಫೋರ್ ಹೆಂಗಿತ್ತು, ಆಫ್ಟರ್ ಹೆಂಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್, ಈ ಸ್ಕಿನ್ ಅಲರ್ಜಿ ಏನಕ್ಕೋಸ್ಕರ ಬರ್ತಾ ಇದೆ? ಇದು ಏನಕ್ಕೋಸ್ಕರ ಬರ್ತಾ ಇದೆ ಅಂದರೆ, ಇದು ಫುಡ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಔಟ್ಸೈಡ್ ಪೊಲ್ಯೂಷನ್ ಆಗಿರಬಹುದು, ಇಲ್ಲ ವಾಟರಿಂದನೂ ಈ ಪ್ರಾಬ್ಲಮ್ಸ್ಗಳು ಬಂದಿರಬಹುದು. ಸೊ ಇದರ ಬಗ್ಗೆ ನಾವು ಇಂಟರ್ನೆಟ್ಟಲ್ಲಿ ಹೋಗಿ ನೋಡುವಾಗ ಇದಕ್ಕೆ ಹೆಸರು ಬಂದು ಸ್ಕಿನ್ ರ್ಯಾಷಸ್ಸು. ನೀವು ಬೇಕಂದರೆ ಇಂಟರ್ನೆಟ್ಟಲ್ಲಿ ಹೋಗಿ ಉರ್ತೆಕೆರಿಯಾ ಅಂತ ಹೇಳಿ ನೀವು ಟೈಪ್ ಮಾಡಿ ಚೆಕ್ ಮಾಡುವಾಗ ಇದಕ್ಕೆ ಬಂದು ರೀಸನ್ಸ್ ಬಂದು ಕೊಡ್ತಾ ಇದ್ದಾರೆ. ಸರಿ, ಇದಕ್ಕೆ ಬಂದು ನಾವು ಹಾಸ್ಪಿಟಲ್ ಹೋಗಿ ತೋರಿಸುವಾಗಲೂ ಇದಕ್ಕೆ ಬಂದು ಸಮ್ ಆಫ್ ದ ಬಾಡಿ ಲೋಷನ್ಸ್ ಕೊಡ್ತಾರೆ, ಇಲ್ಲಾಂದರೆ ಅವಿಲ್ ಟ್ಯಾಬ್ಲೆಟ್ಸ್ ಆಗಿ ಸಿಮಿಲರ್ ಟ್ಯಾಬ್ಲೆಟ್ ಕೊಡಬಹುದು. ಬಟ್ ಅದಕ್ಕಿಂತ ವಿತೌಟ್ ಮೆಡಿಸನ್, ವಿತೌಟ್ ಕೆಮಿಕಲ್ ಲೋಷನ್ಸ್ ಬಂದು ಹೇಗೆ ನಾವು ಸರಿ ಮಾಡೋಣ? ಸೊ ವಿತೌಟ್ ಮೆಡಿಸನ್ಸ್ ಹೇಗೆ ಸರಿ ಮಾಡ್ಬೋದಂದರೆ, ಇವಾಗ ನಾನೀಗ ಸ್ಪ್ರೇ ಮಾಡ್ತಾ ಇರೋದು ಬಂದು ಇಸ್ ಅಸಿಡಿಕ್ ವಾಟರ್. ಈ ವಾಟರ್ ಬಂದು ಎಲ್ಲಿಂದ ತೊಗೊಂಡಿದ್ದೀವಿ ಅಂದರೆ ಜೇಡ್ ಹೆಲ್ತ್ ಆಲ್ಕಲೈನ್ ಅಯನೈಸ್ಡ್ ವಾಟರ್. ಆ್ಯಕ್ಚುಲಿ ಇದು ಮೆಡಿಕಲ್ ಡಿವೈಸ್ ಅಂತ ಇದಕ್ಕೆ ಅಪ್ರೂವ್ ಮಾಡಿದ್ದಾರೆ. ಸೊ ಈ ಮೆಡಿಕಲ್ ಡಿವೈಸಿಂದ ಈ ಒಂದು ಅಸಿಡಿಕ್ ವಾಟರ್ ಅನ್ನೋದು ತೊಗೊಂಡಿದ್ದೀವಿ. ತಗೊಂಡು ಆಮೇಲೆ ಆ ಮಗುಕ್ಕೆ ಬಂದು ನಾವು ಸ್ಪ್ರೇ ಮಾಡ್ತಾ ಬರ್ತಾಯಿದ್ದೀವಿ. ಸೊ ಈ ಸ್ಪ್ರೇ ಬಂದು ಆಗಿದ ಮೇಲೆ ಟಿಶ್ಯೂ ಪೇಪರ್ಸ್ ಇದಲ್ವಾ, ಅದನ್ನು ಇಟ್ಕೊಂಡು ಫುಲ್ಲಾಗಿ ಕವರ್ ಮಾಡಿದ್ದೀವಿ. ಸೊ ಏನಕ್ಕೋಸ್ಕರ ಈ ಟಿಶ್ಯೂ ಪೇಪರ್ಸ್ನ ಇಟ್ಕೊಂಡು ಕವರ್ ಮಾಡಿದ್ದೀವಿ ಅಂದರೆ, ಸೊ ಅಬ್ಸರ್ವೇಷನ್ ಆಫ್ ವಾಟರ್ ಬಂದು ಆ ಬಾಡಿಗೆ ಬಂದು ಪ್ರಾಪರಾಗಿ ಸಿಗುತ್ತೆ. ಅದಕ್ಕೋಸ್ಕರ ಬಂದು ಟಿಶ್ಯೂ ಪೇಪರ್ನ ಇಟ್ಕೊಂಡು ಆ ಒಂದು ಸ್ಪ್ರೇ ಅನ್ನೋದು ಹಾಕ್ಕೊಂಡು ಬರ್ತಾಯಿದ್ದೀವಿ. ನೆಕ್ಸ್ಟು ಇಂಟೇಕಿಗೆ ಬಂದು ಅದೇ ಮೆಡಿಕಲ್ ಡಿವೈಸಿಂದ ಜೇಡ್ ಹೆಲ್ತ್ ಆಲ್ಕಲೈನ್ ಅಯನೈಸ್ಡ್ ವಾಟರಲ್ಲಿ ಲೆವೆಲ್ 2 pH ಬಂದು 8.5 to 9.5 ಇರುತ್ತೆ. ಬಟ್ ನಾನು ಬಂದು ಈ ಕುಡಿಯೋಕ್ಕೆ ಕೊಡೋದು ಬಂದು 9.5. ಯಾಕೆ ಅಂದರೆ ನಮ್ಮ ಬಾಡಿಯಲ್ಲಿ ಬಂದು pH ಲೆವೆಲ್ ಬಂದು ಬಿಲೋ 6 ಏನಾದರೂ ಬಂದರೆ ಈ ಥರ ರ್ಯಾಷಸ್ಗಳು ಸ್ಕಿನ್ನಲ್ಲಿ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು 9.5 pH ಲೆವೆಲ್ ವಾಟರ್ನ ಸಜೆಷನ್ ಮಾಡಿ ಕುಡಿಯೋಕ್ಕೆ ಹೇಳಿದೆ. ಸೊ ಆ ಥರ ಕುಡಿತಾ ಇದ್ದಾರೆ. ಕುಡಿದಿದ್ದ ಮೇಲೆ ವಿತಿನ್ ಒಂದು 2 ಅವರ್ಸಲ್ಲಿ ಇಟ್ಸ್ ಬಿಕಮ್ 80% ಆಫ್ ರಿಸಲ್ಟ್ಸ್ ಬಂದು ವಿತಿನ್ 2 ಅವರಲ್ಲಿ ಸಿಕ್ಬಿಟ್ಟಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು 3 ಅವರ್ಸಲ್ಲಿ ಬಂದು ಟೋಟಲ್ ಆಗಿ ಇಟ್ಸ್ ಕಮ್ ನಾರ್ಮಲ್. ಹಿಂಗೆ ಬರ್ರಿ, ಕೈಯ ಮುಟ್ಟು ಕಾಮಿ. ತೊರಕಲ್ಲ ಇಪ್ಪ ತೊರಂದುಕೋ. ಸೊ ಬೆಳಗ್ಗೆ ತಿರ್ಗಾ ನಾವು ಎದೋಲ್ಬಿಟ್ಟು ತಿರ್ಗಾದ ಫೋಟೋಸ್ ತಗೊಳ್ಳುವಾಗ ಇಟ್ಸ್ 100% ಬಂದು ರಿಸಲ್ಟ್ಸ್ ಬಂದಿದೆ. ಸೊ ಈ ಒಂದು ಬೆಸ್ಟ್ ವಿಷಯ ಅನ್ನೋದು ಬಂದು ಸೆರಾಕೇರ್ ಹೆಲ್ತ್ ಕೇರ್ ಈ ಒಂದು ಸರ್ವಿಸ್ ಬಂದು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲರನ್ನೂ ಬಂದು ಸೆರಾಕೇರ್ಗೆ ಬಂದು ಈ ಒಂದು ಪ್ರಾಪರಾಗಿರುವಂಥ ಟ್ರೀಟ್ಮೆಂಟನ್ನ ಪರ್ಫೆಕ್ಟಾಗಿ ತಗೊಳ್ಳಿ. ಸ್ಕಿನ್ ಪ್ರಾಬ್ಲಮ್ಗೆ ಮಾತ್ರ ಅವ್ರು ಸೊಲ್ಯೂಷನ್ ಕೊಡ್ತಾ ಇದ್ದಲ್ಲ, ಬಾಡಿಯಲ್ಲಿ ಇರುವಂಥ ಏನೇ ಪ್ರಾಬ್ಲಮ್ ಇರಲಿ, ಥೈರಾಯ್ಡು, ಶುಗರ್, ವಾಟ್ ಎವರ್ ಇಟ್ ಈಸ್, ನೀವು ಬಂದು ಇಲ್ಲಿ ರೆಗ್ಯುಲರಾಗಿ ಬಂದು ಕರೆಕ್ಟಾಗಿ ನೀವು ಥೆರಪಿ ತೊಗೊಂಡ್ರೆ ಇಟ್ಸ್ 100% ಪರ್ಫೆಕ್ಟಾಗಿ ನಮ್ಮೆಲ್ಲರಿಗೂ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಥ್ಯಾಂಕ್ಸ್ ಟು ಕೊರಿಯಾ ಆ್ಯಂಡ್ ಥ್ಯಾಂಕ್ಸ್ ಟು ಸೆರಾಕೇರ್ ಹೆಲ್ತ್ ಕೇರ್. ಥ್ಯಾಂಕ್ ಯು.